ನಮಸ್ಕಾರ. ಕರ್ನಾಟಕ ಧ್ವನಿಗೆ ಸ್ವಾಗತ. ಕುದುರೆಮುಖ ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ ಒಂದು ಮುಖ್ಯವಾದ ಅಂಶ ಬೆಳಕಿಗೆ ಬಂದಿದೆ. ಕುದುರೆಮುಖ ಟೌನ್ಶಿಪ್ಪನ್ನು ಅರಣ್ಯ ಇಲಾಖೆಗೆ ವರ್ಗಾವಣೆ ಮಾಡಲಾಗ್ತಾ ಇದೆ. ಚಿಕ್ಕಮಗಳೂರಿನಲ್ಲಿರುವಂತಹ ಕುದುರೆಮುಖ ಟೌನ್ಶಿಪ್ ಇದಾಗಿರ್ತದೆ. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ದೇವದಾರಿ ಕಬ್ಬಿಣದ ಅದಿರು ಗಣಿಯ ಅರಣ್ಯ ಗುತ್ತಿಗೆ ಒಪ್ಪಂದ ಕಾರ್ಯಗತಗೊಳಿಸಲಿಕ್ಕೆ ಕುದುರೆಮುಖ ಕಬ್ಬಿಣದ ಅದಿರು ಕಂಪನಿ ತನ್ನ ಒಡೆತನದಲ್ಲಿ ಇರುವಂತಹ ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ಟೌನ್ಶಿಪ್ ಸಹಿತ 282 ಎಕರೆ ಜಾಗವನ್ನು ಅರಣ್ಯ ಇಲಾಖೆಗೆ ಒಪ್ಪಿಸಲು ಇದೀಗ ಮುಂದಾಗಿರುವಂಥದ್ದು. 1977ರಲ್ಲಿ ಕುದುರೆಮುಖದಲ್ಲಿ ಗಣಿಗಾರಿಕೆ ಪ್ರಾರಂಭ ಆಗಿತ್ತು. ಉದ್ಯೋಗಿಗಳಿಗೆ ಅಂತ ನಿರ್ಮಾಣ ಮಾಡಲಾಗಿದ್ದಂಥ ಟೌನ್ಶಿಪ್ನಲ್ಲಿ 6,000ಕ್ಕೂ ಹೆಚ್ಚು ಉದ್ಯೋಗಿಗಳು, ಅವರ ಕುಟುಂಬ ಆ ಭಾಗದಲ್ಲಿ ನೆಲೆಸಿತ್ತು. ವಸತಿ ಗೃಹ, ಸರ್ಕಾರಿ ಶಾಲೆ, ಕೇಂದ್ರೀಯ ವಿದ್ಯಾಲಯ, ಆಸ್ಪತ್ರೆ, ಆಟದ ಮೈದಾನ, ಮಾರುಕಟ್ಟೆ, ಸಿನಿಮಾ ಮಂದಿರ, ಕ್ರೀಡಾಂಗಣ, ಕ್ಲಬ್ ಹೌಸು ಸೇರಿ ಎಲ್ಲ ಸೌಲಭ್ಯಗಳು ಕೂಡ ಅಲ್ಲಿ ಇತ್ತು. 1977ರಲ್ಲಿ ಗಣಿಗಾರಿಕೆ ಆರಂಭವಾದ ನಂತರ ಈ ಗಣಿಗಾರಿಕೆಯಿಂದ ಪರಿಸರದ ಮೇಲಾಗ್ತಾ ಇರುವಂತಹ ಪರಿಣಾಮವನ್ನು ಗಮನಿಸಿದಂತಹ ಸುಪ್ರೀಂ ಕೋರ್ಟ್ 2005ರಲ್ಲಿ ಗಣಿಗಾರಿಕೆಯನ್ನು ಸ್ಥಗಿತಗೊಳಿಸಲಿಕ್ಕೆ ಆದೇಶವನ್ನು ಮಾಡಿತು. 2005ರಲ್ಲಿ ಗಣಿಗಾರಿಕೆಯನ್ನು ಸ್ಥಗಿತ ಮಾಡಬೇಕಾಗಿದೆ. ಬಹಳಷ್ಟು ಹೋರಾಟಗಳು ಕೂಡ ಈ ಭಾಗದಲ್ಲಿ ನಡೆದಿತ್ತು ಅನ್ನೋಂಥದ್ದನ್ನು ನಾವು ಗಮನಿಸಬಹುದು. 2006ರಲ್ಲಿ ಇದು ಸ್ಥಗಿತಗೊಂಡಿದೆ. ಗಣಿಗಾರಿಕೆ ನಿಲ್ತಾ ಇದ್ದಂತೆಯೇ ಉದ್ಯೋಗಿಗಳ ವರ್ಗಾವಣೆ ಕೂಡ ನಡೆದಿತ್ತು. ಟೌನ್ಶಿಪ್ನಲ್ಲಿರುವಂತಹ ಮನೆ, ಕಚೇರಿ, ಶಾಲೆ ಅದೆಲ್ಲವೂ ಇತ್ತು. ಕೆಲ ಕಟ್ಟಡಗಳನ್ನು ಅರಣ್ಯ ಇಲಾಖೆ ಬಳಕೆ ಮಾಡಿಕೊಳ್ತಾ ಇತ್ತು. ಆ ನಂತರದಲ್ಲಿ ಸುತ್ತಮುತ್ತ ಇರುವಂತಹ ಜನರಿಗಾಗಿ ಆಸ್ಪತ್ರೆ ಮತ್ತು ಶಾಲೆ ಕೂಡ ಚಾಲ್ತಿಯಲ್ಲಿ ಇದೆ. ಇದೀಗ ಸಂಡೂರು ತಾಲೂಕಿನ ದೇವದಾರಿ ಕಬ್ಬಿನ ಅದಿರು ಗಣಿಯ ಅರಣ್ಯ ಗುತ್ತಿಗೆ ಒಪ್ಪಂದ ಮಾಡಿಕೊಂಡಿರುವಂತಹ KIOCL ಅದನ್ನು ಕಾರ್ಯಗತಗೊಳಿಸುವಂತಹ ಮುಂದಾಲೋಚನೆಯಲ್ಲಿ ಇರುವಂಥದ್ದು. ಹಿಂದೆ ಕುದುರೆಮುಖದಲ್ಲಿ ಗಣಿಗಾರಿಕೆ ಆಗಿದ್ದಂತಹ ಈ ಸಂದರ್ಭದಲ್ಲಿ ಅರಣ್ಯ ನಾಶಕ್ಕೆ ಸಂಬಂಧಿಸಿದಂತೆ ಕೇಂದ್ರೀಯ ಉನ್ನತಾಧಿಕಾರ ಸಮಿತಿ CEC ಶಿಫಾರಸನ್ನು ಜಾರಿಗೊಳಿಸುವ ತನಕ ಸಂಡೂರಿನಲ್ಲೂ ಕೂಡ ಅರಣ್ಯ ಭೂಮಿ ಹಸ್ತಾಂತರ ಮಾಡದೇ ಇರಲಿಕ್ಕೆ ಆ ರಾಜ್ಯ ಅರಣ್ಯ ಇಲಾಖೆ ನಿರ್ಧಾರವನ್ನು ಮಾಡಿತ್ತು. ಅದಕ್ಕಾಗಿ ಕುದುರೆಮುಖ ಟೌನ್ಶಿಪ್ ಸೇರಿ ಅಷ್ಟೂ ಜಾಗವನ್ನು ಅರಣ್ಯ ಇಲಾಖೆಗೆ ಹಸ್ತಾಂತರ ಮಾಡಲಿಕ್ಕೆ ಇದೀಗ ಸಿದ್ಧತೆಯನ್ನು ನಡೆಸಿರುವಂಥದ್ದು. ಈ ಸಂಬಂಧ ಅರಣ್ಯ ಇಲಾಖೆಗೆ ಪತ್ರವನ್ನು ಕೂಡ ಕುದುರೆಮುಖ ಕಬ್ಬಿನ ಅದಿರು ಕಂಪನಿ ಬರೆದಿದೆ. ಇನ್ನು ಕುದುರೆಮುಖದಲ್ಲಿ ಸದ್ಯ ಸರ್ಕಾರಿ ಶಾಲೆ ಇದೆ, ಸಣ್ಣ ಪ್ರಮಾಣದಲ್ಲಿ ಮಾರುಕಟ್ಟೆ ಇದೆ, ಕೃಷಿ ಚಟುವಟಿಕೆ ಕೂಡ ಈ ಭಾಗದಲ್ಲಿ ನಡೀತಾ ಇದೆ. ಈ ಜಾಗವನ್ನು ಅರಣ್ಯ ಇಲಾಖೆಗೆ ನೀಡೋದ್ರಿಂದ ಸ್ಥಳೀಯರಿಗೆ ತೊಂದರೆ ಆಗುತ್ತೆ. ಕುದುರೆಮುಖ ಆಸುಪಾಸಿನ ನೆಲ್ಲಿಬಿಡು, ಜಾಂಬ್ಳೆ, ಸಿಂಗ್ಸಾರು, ಬಿಳಿಗಲ್ಲು ಗ್ರಾಮಸ್ಥರು ಮೂಲಭೂತ ಸೌಕರ್ಯದಿಂದ ಮತ್ತೆ ವಂಚಿತ ಆಗಬೇಕಾಗತ್ತೆ. ಜನರನ್ನು ಸಂಕಷ್ಟಕ್ಕೆ ತಳ್ಳಬಾರದು ಅಂಥೇಳಿ ಸ್ಥಳೀಯರು ಆಗ್ರಹವನ್ನು ಮಾಡಿರುವಂಥದ್ದು. ಇನ್ನು ಕುದುರೆಮುಖ ಟೌನ್ಶಿಪ್ ನಿರ್ಮಾಣಗಳನ್ನು ಸರ್ಕಾರ ಸದ್ಬಳಕೆ ಮಾಡಿಕೊಂಡಿರಲಿಲ್ಲ. ಅರಣ್ಯ ಇಲಾಖೆ ಒತ್ತಡಕ್ಕೆ ಮಣಿದು ಕಂಪನಿಯು ಈ ಜಾಗವನ್ನು ಅರಣ್ಯ ಇಲಾಖೆಗೆ ಹಸ್ತಾಂತರ ಮಾಡಲಿಕ್ಕೆ ಮುಂದಾಗಿದೆ ಎಂದು ಸ್ಥಳೀಯರು ಆರೋಪವನ್ನು ಮಾಡಿರುವಂಥದ್ದು. ಇನ್ನು ಸ್ಥಳೀಯರಿಗೆ ಕಂಪನಿ ದ್ರೋಹವನ್ನು ಬಗೆದಿದೆ ಅಂತ ಹೇಳಿ ಹೋರಾಟಗಾರರು ಆರೋಪ ಮಾಡ್ತಾ ಇದ್ದಾರೆ. ಕುದುರೆಮುಖ ಕಬ್ಬಿನ ಅದಿರು ಕಂಪನಿ ನಿರ್ಧಾರ ಕುದುರೆಮುಖದ ಸುತ್ತಮುತ್ತಲಿನ ಜನರಿಗೆ ಕಂಪನಿ ಬಗೆಯುತ್ತಿರುವಂತಹ ದ್ರೋಹ ಮಾತ್ರ ಅಲ್ಲ, ಕಂಪನಿ ತನ್ನ ಕಾಲ ಮೇಲೆ ತಾನೇ ಕಲ್ಲು ಹಾಕಿಕೊಳ್ಳುತ್ತಿರುವ ಕ್ರಮ ಇದು ಅಂಥೇಳಿ ಪರಿಸರ ಹೋರಾಟಗಾರರು ಆಗಿರುವಂತಹ ಕಲ್ಕುಳಿ ವಿಠ್ಠಲ ಹೆಗ್ಡೆ ಅವರು ಹೇಳಿದ್ದಾರೆ. ಇನ್ನು ಕುದುರೆಮುಖದಲ್ಲಿ ಕಂಪನಿಯ ಕಾರ್ಯ ಸ್ಥಗಿತಗೊಳಿಸುವಂತಹ ಸಂದರ್ಭದಲ್ಲಿ ಗಣಿಗಾರಿಕೆಗಾಗಿ ಯಾರಿಂದ ಕೃಷಿ ಭೂಮಿ ಹೋರಾಟಗಾರರು ಆಗಿರುವಂತಹ ಕಲ್ಕುಳಿ ವಿಠ್ಠಲ ಹೆಗ್ಡೆ ಅವರು ಹೇಳಿದ್ದಾರೆ. ಇನ್ನು ಕುದುರೆಮುಖದಲ್ಲಿ ಕಂಪನಿಯ ಕಾರ್ಯ ಸ್ಥಗಿತಗೊಳಿಸುವಂತಹ ಸಂದರ್ಭದಲ್ಲಿ ಗಣಿಗಾರಿಕೆಗಾಗಿ ಯಾರಿಂದ ಕೃಷಿ ಭೂಮಿ ಸ್ವಾಧೀನಪಡಿಸಿಕೊಂಡಿತ್ತೋ ಆ ರೈತರಿಗೆ ಭೂಮಿಯನ್ನು ಹಂಚಬೇಕು, ದಿನಗೂಲಿ ಕಾರ್ಮಿಕರಾಗಿ ಇದ್ದವರಿಗೆ ಭೂಮಿ ನೀಡಬೇಕು, ಹಾಗೆ ಪಶ್ಚಿಮ ಘಟ್ಟದ ಲಕ್ಕಿಯ ಅಣೆಕಟ್ಟನ್ನು ಕಂಪನಿಯೇ ನಿರ್ವಹಣೆ ಮಾಡಬೇಕು ಅಂತ ಆಗ್ರಹ ಮಾಡಿದ್ವು. ಆದರೆ ಕಂಪನಿ ಇತ್ತ ಗಮನವನ್ನೇ ನೀಡಿಲ್ಲ ಅಂಥೇಳಿ ಕಲ್ಕುಳಿ ವಿಠ್ಠಲ ಹೆಗ್ಡೆ ಅವರು ಹೇಳಿದ್ದಾರೆ. ಇನ್ನು ಗಣಿಗಾರಿಕೆಯಿಂದ ಸೃಷ್ಟಿಯಾಗ್ತಾ ಇದ್ದಂತಹ ಹೂಳು ತುಂಬಲು ನಿಯಮ ಉಲ್ಲಂಘಿಸಿ ನಿರ್ಮಿಸಿದಂತಹ ಲಕ್ಕಿ ಅಣೆಕಟ್ಟೆಯನ್ನು ಅರಣ್ಯ ಇಲಾಖೆಗೆ ಒಪ್ಪಿಸಬೇಕಾಗುತ್ತೆ.
ಆಗ ಇದನ್ನು ನಿರ್ವಹಿಸುವವರು ಯಾರು? ನಿರ್ವಹಣೆ ಮಾಡದೇ ಇದ್ದರೆ ಅಣೆಕಟ್ಟು ಒಡೆದು ಹೂಳೆಲ್ಲ ಮತ್ತೆ ಭದ್ರಾ ನದಿಗೆ ಹರಿಯಲಿಕ್ಕೆ ಸಾಧ್ಯತೆ ಹೆಚ್ಚಿದೆ. ಆಗ ನದಿ ಸಂಪೂರ್ಣ ನಾಶ ಆಗುವಂಥ ಅಪಾಯ ಕೂಡ ಇದೆ ಅಂತ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಈ ಅಣೆಕಟ್ಟೆಯಿಂದ ಕಂಪೆನಿಯ ಮಂಗಳೂರಿನ ಪೆಲ್ಲೆಟೈಸೇಷನ್ ಸ್ಥಾವರಕ್ಕೆ ನಿರಂತರವಾಗಿ ನೀರನ್ನು ಹರಿಸಲಾಗ್ತಾ ಇದೆ. ಈಗ ಅಣೆಕಟ್ಟೆ ಜಾಗವನ್ನು ಅರಣ್ಯ ಇಲಾಖೆಗೆ ನೀಡೋದರಿಂದ ಕಂಪೆನಿಗೆ ನೀರಿನ ಸಮಸ್ಯೆ ಕೂಡ ಎದುರಾಗುತ್ತೆ. ಮಂಗಳೂರಿನಲ್ಲಿ ಕಂಪೆನಿಗೆ ಅಗತ್ಯವಾಗಿರುವಂತಹ ಇಷ್ಟು ನೀರನ್ನು ಹೊಂದಿಸುವುದು ಕಷ್ಟ ಎಂಬುದನ್ನು ಕಂಪೆನಿ ಮರೆತಿದೆ ಅಂಥೇಳಿ ಕಲ್ಕುಳಿ ವಿಠ್ಠಲ ಹೆಗ್ಡೆಯವರು ಹೇಳಿದ್ದಾರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹೊಸ ವಿಷಯದೊಂದಿಗೆ ಮತ್ತೆ ಹಾಜರಾಗ್ತೀವಿ. ಅಲ್ಲಿವರೆಗೆ ನಮಸ್ಕಾರ.